ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ ಶಾಸಕ ಯೋಗೇಶ್ವರ್ ಅವರ ಮೊದಲ ಪತ್ನಿ ಮತ್ತೆ ಮಗಳು. ಸಿಪಿ ಯೋಗೇಶ್ವರ್ ಅವರ ಮೊದಲ ಪತ್ನಿ ಮಾಳವಿಕಾ ಸೋಲಂಕಿ, ಪುತ್ರಿ ನಿಶಾ ಇಬ್ರು ಕೂಡ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಅಮ್ಮ ಮಗಳಿಬ್ರು ಕೂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಸುರ್ಜೇವಾಲಾ ಬಳಿ ಬಂದು ಕುಟುಂಬದ ಗಲಾಟೆ ಬಗ್ಗೆ ಹೇಳಿದ್ದಾರೆ ತಾಯಿ ಮಗಳು. ಅವರ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಏನೇನಿದೆ ಅದರ ಬಗ್ಗೆ ಮಾತನಾಡಿದ್ದಾರೆ. ಸುರ್ಜೇವಾಲಾ ಅವರು 1-to-1 ಸಭೆಯನ್ನ ನಡೆಸ್ತಾ ಇದ್ದಾರೆ ಶಾಸಕರ ಜೊತೆಗೆ. ಅಂಥದ್ರಲ್ಲಿ ಸಿಪಿ ಯೋಗೇಶ್ವರ್ ಅವರ ಮೊದಲ ಪತ್ನಿ ಮಾಳವಿಕಾ ಸೋಲಂಕಿ ಮತ್ತೆ ಪುತ್ರಿ ನಿಶಾ ಇಬ್ರು ಕೂಡ ಸಿಪಿ ಯೋಗೇಶ್ವರ್ ಅವರನ್ನ ಭೇಟಿಯಾಗಿ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ, ನನ್ನ ಮಗಳಿಗೆ ಅನ್ಯಾಯ ಆಗಿದೆ ಅಂತ ಮಾತಾಡಿದ್ದಾರೆ. ಸುರ್ಜೇವಾಲಾ ಭೇಟಿ ಬಳಿಕ ಪವರ್ ಜೊತೆ ತಾಯಿ ಮಾತನಾಡಿದ್ದಾರೆ. ನನ್ನ ಮಕ್ಕಳಿಗೆ ನ್ಯಾಯ ಬೇಕು, ಹಾಗಾಗಿ ಭೇಟಿಯಾಗಿದ್ದೇನೆ. ಈಗಾಗಲೇ ಅವರೇ ಇದನ್ನ ಬೀದಿ ರಂಪ ಮಾಡಿದ್ದಾರೆ. ಈ ಮೊದಲು ಡಿಸಿಎಂ ಡಿಕೆಶಿ ಅವರನ್ನ ಭೇಟಿ ಮಾಡಿದ್ವಿ, ಅದರಂತೆ ಇಲ್ಲಿ ಬಂದು ಮತ್ತೆ ಸುರ್ಜೇವಾಲಾ ಅವರ ಹತ್ರ ಮಾತನಾಡಿದೀವಿ, ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆ ಅಂತ ಮಾಳವಿಕಾ ಸೋಲಂಕಿ ಸಿಪಿ ಯೋಗೇಶ್ವರ್ ಅವರ ಮೊದಲ ಪತ್ನಿ ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಸುರ್ಜೇವಾಲಾ ಅವರ ಹತ್ರ ಬಂದು ಕುಟುಂಬದ ಗಲಾಟೆ ಬಗ್ಗೆ ತಾಯಿ ಮಗಳಿಬ್ರು ಕೂಡ ಹೇಳ್ಕೊಂಡಿದ್ದಾರೆ. ಅದಾದ ನಂತರ ಪವರ್ ಟಿವಿ ಜೊತೆಗೆ ಅವರ ಮೊದಲ ಪತ್ನಿ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಇನ್ನು ನಮ್ಮ ಪ್ರತಿನಿಧಿ ದೀಪಾ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಯನ್ನ ನಡೆಸಿದ್ದಾರೆ ಮಾಳವಿಕಾ ಅವ್ರ ಜೊತೆಗೆ. ಏನ್ ಹೇಳಿದ್ರು ಮಾಳವಿಕಾ ಕೇಳಿಸ್ಕೊಳ್ಳೋಣ. ಅವರನ್ನ ಯೋಗೇಶ್ವರ್ ಅವರ ಹಿರಿಯ ಪತ್ನಿಯವರು ಭೇಟಿಯಾಗಿದ್ದಾರೆ. ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೇಡಮ್, ಕೆಪಿಸಿಸಿ ಕಚೇರಿಯಲ್ಲಿ ಭೇಟಿಯಾಗಿದ್ದಂತಹದ್ದು ಒಂದು ರೀತಿಯ ಆಶ್ಚರ್ಯಕರ ವಿಚಾರ. ಭೇಟಿಯಾದ್ರೆ ಏನ್ ವಿಚಾರ? ಇಲ್ಲ, ನಾವು ಕೆಪಿಸಿಸಿ ಅಧ್ಯಕ್ಷರು ರಣದೀಪ್ ಜಿ ಅವ್ರನ್ನ ಮೀಟ್ ಮಾಡಕ್ ಬಂದ್ವಿ. ನಮ್ಮ ಫ್ಯಾಮಿಲಿಲಿ ನಡೀತಾ ಇರೋ ಬೇಕಾದಷ್ಟು ಸಮಸ್ಯೆಗಳಿದೆ, ಅದನ್ನ ಅವ್ರ ಮುಂದೆ ಪ್ರಸ್ತಾಪ ಮಾಡಕ್ ಬಂದ್ವಿ. ನಮಗೆ ಯಾರಾದ್ರೂ ಒಬ್ರು ನಮ್ಮ ಸಮಸ್ಯೆನ ಕೇಳಿಸ್ಕೊಳ್ಳುವಂತವ್ರು ಬೇಕಿತ್ತು. ಇವರು ಪಬ್ಲಿಕ್ ಸರ್ವೆಂಟ್ ಆಗಿರೋದ್ರಿಂದ ಯೋಗೇಶ್ವರ್ ಅವರು ಪ್ರೈವೇಟ್ ಮ್ಯಾಟರ್ನ ಪಬ್ಲಿಕ್ ಮಾಡಿದ್ದಾರೆ ಅವರು. ಸೊ ನಮಗೂ ಬೇರೆ ಯಾವುದು ವಿಧಿ ಇಲ್ಲ, ಎಲ್ಲಿ ಹೋಗೋಣ ನಾವು ನ್ಯಾಯ ಕೇಳೋದಕ್ಕೆ. ಆಮೇಲೆ ಏನ್ ಮೆಸೇಜ್ ಅಂತ ಕಳಿಸ್ತಾ ಇದ್ದಾರೆ ಇವರು ಪಬ್ಲಿಕ್ಗೆ, ಅದನ್ನ ಅವ್ರ ಅದ್ರ ಬಗ್ಗೆ ನಾವು ಇವ್ರ ಜೊತೆ ಮಾತಾಡಕ್ ಬಂದಿದ್ವಿ. ಪರ್ಟಿಕ್ಯುಲರ್ ಆಗಿ ಅವ್ರ ಮುಂದೆ ಏನ್ ಹೇಳಿದ್ರಿ ಅನ್ನುವಂತಹ ವಿಚಾರ? ಇಲ್ಲ, ಏನಿಲ್ಲ ಅವ್ರಿಗೆ ಕೆಪಿಸಿಸಿ ಕಚೇರಿಯಲ್ಲಿ ಭೇಟಿಯಾಗಿದ್ದಂತಹದ್ದು ಸಾಕಷ್ಟು ಹಲವಾರು ವಿಚಾರಗಳಿಗೆ ಚರ್ಚೆ ಆಗ್ತದೆ. ಸೊ ಏನ್ ಮಾತಾಡಿದ್ರಿ ಇಲ್ಲ, ಏನಿಲ್ಲ, ನಡೆದಿದ್ದ ಘಟನೆಗಳನ್ನ ಒಂದ್ ಸ್ವಲ್ಪ ವಿವರಿಸಿದ್ವಿ ಅವ್ರಿಗೆ ಹೇಳಿದ್ವಿ, ನಾವು ಎಲ್ಲಿ ಹೋದ್ರು ನಮ್ಗೆ ಸ್ವಲ್ಪ ತುಂಬಾ ಕಷ್ಟ ಆಗ್ತಾ ಇದೆ, ನನ್ನ ಮಕ್ಕಳಿಗೆ ಉಸಿರಾಡಕ್ ಒಂದ್ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು. ಅವರು ಬೀದಿಗೆ ಬಂದ್ಬಿಟ್ಟಿದ್ದಾರೆ, ನಮಗೆ ಅವ್ರಿಗಿರೋ ಒಂದು ಅಧಿಕಾರನೇ ಆಗ್ಲಿ, ಒಂದು ಪವರೇ ಆಗ್ಲಿ, ಹಣದ್ದು ಪವರೇ ಆಗ್ಲಿ ಅಥವಾ ಒಂದು ಪೊಲಿಟಿಕಲ್ ಪವರೇ ಆಗ್ಲಿ ನಮಗಿಲ್ಲ. ನಾವು ಸಾಮಾನ್ಯ ಜನತೆ. ಮತ್ತೆ ನಮಗೆ ಆಚೆ ಬಂದು ಈ ಹೋರಾಟ ಮಾಡ್ಲಿಕ್ಕೆ ನಮ್ಗಿಷ್ಟ ಇಲ್ಲ. ನಾವು ಶುರು ಮಾಡಿದಲ್ಲ ಇದನ್ನ, ಅವರು ಶುರು ಮಾಡಿರೋದಕ್ಕೆ ನಾವು ರೆಸ್ಪಾಂಡ್ ಮಾಡ್ತಾ ಇದೀವಿ. ಸೊ ಅದನ್ನ ಒಂದು ಒಳಗೆ ಬಗೆಹರಿಸೋ ಮಟ್ಟದಲ್ಲಿ ಏನಾದ್ರೂ ಸಾಧ್ಯತೆ ಇದೆಯಾ ಅಂತ ಅನ್ಕೊಂಡು ನಾವು ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಪ್ರಾಪರ್ಟಿ ವಿಚಾರ ಚರ್ಚೆಗೆ ಇಷ್ಟೊಂದು ಗೊಂದಲಕ್ಕೆ ಕಾರಣ ಆಯ್ತಾ ಅನ್ನುವಂಥದ್ದು? ಪ್ರಾಪರ್ಟಿ ವಿಚಾರ ಹೌದು, ಶುರು ಆಗಿದ್ದು ಅದರಿಂದ. ಬಟ್ ನೀವು ನೋಡಿದ್ರೆ ನಾವು ಒಂದು ಹೆಚ್ಚು ಕಮ್ಮಿ 40 ವರ್ಷದಿಂದ ಅವ್ರ ಜೊತೆಲೇ ಇದ್ವಿ. ಇಲ್ಲಿವರೆಗೂ ಯಾರಿಗೂ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ನಾವು ಇಲ್ಲಿವರೆಗೂ ಇದನ್ನ ನಾವು ಆಚೆನೂ ತಂದಿಲ್ಲ ನಾವು. ಸೊ ಈಗ ಆ ಹಂತಕ್ಕೆ ಬಂದಿದೆ. ಈಗ ನನ್ನ ಮಕ್ಕಳಿಗೆ ಈ ಮಟ್ಟಕ್ಕೆ ಬಂದ್ಮೇಲೆ ಎಲ್ಲ ಜೊತೆಲೆ ಅವ್ರ ಯೌವನ, ಅವ್ರ ಯೂತ್ ಇಯರ್ಸ್ ನ ಅವ್ರ ಅಪ್ಪನ ಜೊತೆಲೆ ಕಳೆದ್ರು. ಅವ್ರ ಕ್ಯಾನ್ವಾಸಿಂಗ್ ಆಗ್ಲಿ, ಅವ್ರ ಜೊತೆ ಹೋರಾಟ ಮಾಡೋದೇ ಆಗ್ಲಿ, ಅವ್ರ ಜೊತೆಲಿ ಇರೋದೇ ಆಗ್ಲಿ ಎಲ್ಲ ಮಾಡ್ತಾ ಇದ್ರು. ಈಗ ಆ ಸ್ಟೇಜಿಗೆ ಬಂದಿದೆ. ಆಗ ಬಂದ ಮೇಲೆ ಮಕ್ಕಳಿಗೆ ನ್ಯಾಯವಾಗಿ ಏನ್ ಸಿಕ್ಬೇಕು, ಅವ್ರ ಗೌರವದಿಂದ ಅವರು ಒಂದು ಆರಾಮಾಗಿ ಉಸಿರಾಡ್ಕೊಂಡು ಜೀವನ ಒಂದು ಗೌರವದಿಂದ, ಒಂದು ಡೀಸೆಂಟ್ ಆಗಿ, ಒಂದು ನಾರ್ಮಲ್ ಸಿಟಿಸನ್ ತರ ಬದುಕಲಿಕ್ಕೆ ಏನ್ ಬೇಕು ಅದನ್ನ ಅವಕಾಶ ಮಾಡಿಕೊಡ್ಬೇಕು. ಇದಿಷ್ಟು ಯೋಗೇಶ್ವರ್ ಅವರ ಮೊದಲ ಪತ್ನಿಯ ಮಾತು. ಇದು ಕುಟುಂಬದ ಜಗಳ ಆಗಿ ಉಳಿದಿಲ್ಲ, ಬೀದಿ ಜಗಳ ಆಗಿ. ಹಾಗಾಗಿ ನಮ್ಮ ರೆಪ್ರೆಸೆಂಟೇಟಿವ್ ಅವ್ರನ್ನ ಭೇಟಿ ಮಾಡಿದ್ದೇವೆ, ನಮ್ಮ ಅಳಲನ್ನ ಅವರ ಮುಂದೆ ತೋಡ್ಕೊಂಡಿದ್ದೇವೆ ಅನ್ನೋದು ಅವರ ಮಾತು. ಕ್ಯಾಮರಾಮನ್ ನಂದರಾಜ್ ಜೊತೆ ದೀಪಾ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು.